ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ನಾನು ನಿಮಗೋಸ್ಕರ ತಿಳಿಸೋ ವಿಚಾರ ಅಂತಂದರೆ ಲತ್ತೆಗಳ ವಿಚಾರ. ಲತ್ತೆಗಳು ಅಂದರೆ ಏನು? ಲತ್ತೆಗಳು ಅಂತಂದರೆ ದೋಷಗಳು ಅಂತೇಳಿ ಅಥವಾ ಅಡೆತಡೆಗಳು ಅಂತ. ಈ ಲತ್ತೆಗಳು ಆ ವಿಚಾರ ಬಹಳಷ್ಟು ಜನರಿಗೆ ತಿಳಿದಿದೆ, ಇನ್ನು ಕೆಲವರಿಗೆ ತಿಳಿದಿಲ್ಲ. ನಿಮ್ಮಲ್ಲಿ ಯಾರಾದರೂ ಪಂಚಾಂಗವನ್ನು ನೋಡಲಿಕ್ಕೆ ಗೊತ್ತಿದೆ ಅಂದರೆ ಅದರಲ್ಲೂ ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿದಾಗ ನಿಮಗೆ ಅದರಲ್ಲಿ ಲತ್ತೆಗಳ ಮಹತ್ವ ಮಾಹಿತಿ ಸಿಗುತ್ತೆ. ಲತಾಕಾಲ ಅಂತೇಳಿ ಇಲ್ಲಿ ತೋರಿಸಿರ್ತಾರೆ. ಈ ಲತಾಕಾಲಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಕೆಟ್ಟ ಪ್ರಭಾವಗಳನ್ನು ಬೀರ್ತಾ ಇರ್ತವೆ. ಅಂತಹ ಸಮಯವನ್ನು, ಆ ನಕ್ಷತ್ರ ಇರುವಂತಹ ಸಮಯವನ್ನು ನಾವು ತಪ್ಪಿಸಬೇಕಾಗುತ್ತೆ. ನಮ್ಮ ಒಳ್ಳೆಯ ಸಮಯಕ್ಕೆ ಆ ಸಮಯವನ್ನು ಬಿಟ್ಟು ಬೇರೆ ಸಮಯವನ್ನು ಉಪಯೋಗಿಸ್ಬೇಕಾಗುತ್ತೆ. ಇದನ್ನು ಮುಹೂರ್ತಗಳಿಗೂ ಕೂಡ ನೋಡುವಂಥದ್ದು ತುಂಬ ಅವಶ್ಯಕತೆ ಇದೆ. ಈಗಿನ ಫಾಸ್ಟ್ ಯುಗದಲ್ಲಿ, ವೇಗದ ಯುಗದಲ್ಲಿ ಕೆಲವು ಜನ ಮುಹೂರ್ತಗಳನ್ನಿಡುವಾಗ ಈ ಲತಾಫಲಗಳನ್ನು ನೋಡೋದಿಲ್ಲ. ಆನಂತರ ವಿವಾಹ ಆಗಲಿ ಅಥವಾ ಇನ್ನಿತರೆ ಶುಭ ಕಾರ್ಯಗಳಾಗಲಿ ನಡೆದು ಮಧ್ಯದಲ್ಲಿ ತೊಂದರೆಗಳು ಬಂದಾಗ ಆಗ ಜಾತಕಗಳ ಪರಿಶೀಲನೆಗೆ ಹೋಗ್ತಾರೆ. ನಾವು ಅದಕ್ಕಿಂತ ಮುಂಚೆನೇ ಜಾಗೃತರಾಗಿದ್ದರೆ ಅದು ಅತ್ಯಂತ ಶ್ರೇಷ್ಠ. ಈ ಲತ್ತೆಗಳು ಹೇಗೆ ಕೆಲಸ ಮಾಡುತ್ತವೆ ಅಂತಂದರೆ, ಒಬ್ಬ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಅಪಘಾತಕ್ಕೀಡಾಗ್ಬಿಡ್ತಾನೆ ಅಥವಾ ಸಂಕಷ್ಟಕ್ಕೀಡಾಗ್ತಾನೆ. ಅತ್ಯಂತ ಶ್ರೀಮಂತ ಆಗಿರ್ತಾನೆ, ಇದ್ದಕ್ಕಿದ್ದ ಹಾಗೆ ಬಡವನಾಗ್ಬಿಡ್ತಾನೆ, ಮತ್ತೆ ಶ್ರೀಮಂತನಾಗ್ತಾನೆ, ಪುನಃ ಬಡವನಾಗ್ತಾನೆ. ಅಂದರೆ ಇದು ಪದೇ ಪದೇ ಪುನರಾವರ್ತನೆ ಆಗ್ತಾನೆ ಇರ್ತದೆ. ಜಾತಕದಲ್ಲಿ ಎಲ್ಲ ರೀತಿಯಿಂದಲೂ ಶುಭ ಕಾಣುತ್ತೆ, ಆದರೆ ಈ ರೀತಿಯ ತೊಂದರೆಗಳು ಉದ್ಭವಿಸ್ತವೆ. ಹೇಗೆ ತೊಂದರೆಗಳು ಉದ್ಭವಿಸ್ತವೆ ಅಂತಂದರೆ, ಗೊತ್ತಿದ್ದು ಮಾಡುವಂತಹ ತಪ್ಪುಗಳು ಇಲ್ಲಿ ಪುನರಾವರ್ತನೆ ಆಗ್ತಾ ಇರ್ತವೆ. ಅಂದರೆ ಒಬ್ರಿಗೇನಾದರೂ ಹಣ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ಆತ ಹಣ ಕೊಡಲಿಲ್ಲ, ಈತ ನನಗೆ ಹಣ ಕೊಟ್ಟಿಲ್ಲ ಅಂತೇಳಿ ಕೊರಗ್ತಾ ಇರ್ತಾರೆ. ಪುನಃ ಅದೇ ತಪ್ಪನ್ನು ಮತ್ತೆ ಮಾಡ್ತಾರೆ. ಮತ್ತೆ ಬೇರೆಯವರಿಗೆ ಹಣ ಕೊಡ್ತಾರೆ, ಮತ್ತೆ ಕಳ್ಕೊಳ್ತಾರೆ. ಇನ್ನೊಬ್ಬರಿಗೆ ಹಣ ಕೊಡ್ತಾರೆ, ಮತ್ತೆ ಕಳ್ಕೊಳ್ತಾರೆ. ಈ ರೀತಿ ಪದೇ ಪದೇ ತಪ್ಪುಗಳನ್ನು ಎಸಗ್ತಾ ಇರ್ತಾರೆ. ಹಾಗೆಯೇ ಓಡಾಡುವಾಗ ಯಾವುದೋ ಒಂದು ಜಾಗ ಸರಿ ಇರೋದಿಲ್ಲ, ಆ ಜಾಗದಲ್ಲಿ ಹೋಗಬಾರ್ದು ಅಂತ ಗೊತ್ತಿರುತ್ತೆ, ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗ್ತಾರೆ, ಎಡವಟ್ಟುಗಳನ್ನು ಮಾಡ್ಕೊಳ್ತಾರೆ. ಹೆಂಡತಿಯೊಂದಿಗೆ ಈ ಥರದ ಮಾತುಗಳನ್ನು ಆಡಬಾರದು, ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಬಿಡೋದಿಲ್ಲ, ಮತ್ತೆ ಅದೇ ರೀತಿ ಮಾತುಗಳನ್ನಾಡಿ ಜಗಳವನ್ನು ತಂದುಕೊಳ್ತಾರೆ. ಅಥವಾ ಹೆಂಡತಿ ಗಂಡನಿಗೆ ಈ ರೀತಿ ಹೇಳಬಾರದು ಅನ್ನುವಂಥದ್ದು ಗೊತ್ತಿರುತ್ತೆ, ಹೇಳಿದರೆ ಜಗಳ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಅದನ್ನು ಮರೆತು ಬಿಟ್ಟು ಪುನಃ ಮತ್ತೆ ಅದೇ ರೀತಿ ಮಾತುಗಳನ್ನಾಡಿ ಜಗಳವನ್ನು ತಂದುಕೊಳ್ತಾರೆ. ಇನ್ನು ಕೆಲವರಿಗೆ ಸಿಕ್ಕಂಥ ಉದ್ಯೋಗ ಸರಿ ಇದೆಯೋ ಇಲ್ವೋ ಅದನ್ನು ಯೋಚನೆ ಮಾಡದೇನೆ ಅಲ್ಲಿ ಮಾಡ್ತಾ ಇರ್ತಾರೆ, ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಪುನಃ ಪುನಃ ಇದೇ ರೀತಿ ಪರಿವರ್ತನೆ ಆಗ್ತಾನೆ ಇರ್ತದೆ. ಹೀಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಆಗೋದಿಲ್ಲ ಅಂತ ಗೊತ್ತಾದ್ರೆ ಆ ವ್ಯಕ್ತಿಯಿಂದ ಬಹಳಷ್ಟು ಜನ ದೂರ ಇರೋದು ವಾಡಿಕೆ. ಆದರೆ ಈ ದೋಷ ಇದ್ದಂಥವರು
ಅದೇ ವ್ಯಕ್ತಿಗಳ ಜೊತೆಗೆ ಮತ್ತೆ ಸಂಬಂಧ ಬೆಳೆಸ್ತಾರೆ, ಪುನಃ ಅಲ್ಲಿ ಜಗಳ ಆಗುತ್ತೆ. ಅಥವಾ ಅದೇ ರೀತಿಯ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಬೆಳೆಸ್ತಾರೆ, ಮತ್ತಲ್ಲಿ ಜಗಳಗಳೇ ಏರ್ಪಡುತ್ತೆ. ತನ್ನಷ್ಟಕ್ಕೆ ತಾನು ತನ್ನತನವನ್ನ ಕಳೆದುಕೊಳ್ತಾನೆ. ಬದುಕಿನಲ್ಲಿ ಎಲ್ಲರ ಬದುಕಿನಲ್ಲಿ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಇರ್ತವೆ. ಇಲ್ಲಿ ಕೆಲವನ್ನಷ್ಟೇನೆ ನಾನು ಹೇಳಿದ್ದೇನೆ. ಹೀಗೆ ಅನೇಕ ರೀತಿಯ ಘಟನೆಗಳು ನಡೀತಾ ಇರ್ತವೆ. ಮಕ್ಕಳೊಂದಿಗೆ ಆಗಲಿ, ತಂದೆ ತಾಯಿ ಜೊತೆಗಾಗಲಿ, ಬಂಧು ಬಾಂಧವರ ಜೊತೆಗಾಗಲಿ, ಹಣಕಾಸಿನ ವಿಚಾರವಾಗಲಿ, ಹೆಂಡತಿ ಮಕ್ಕಳೊಂದಿಗೆ ಆಗಲಿ, ಸಹೋದರ ಸಹೋದರಿಯರ ಜೊತೆಗಾಗಲಿ, ಈ ರೀತಿಯ ವರ್ತನೆಗಳು ಆಗ್ತಾನೆ ಇರ್ತವೆ, ಜರುಗ್ತಾನೆ ಇರ್ತವೆ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ದೋಷ. ಹಾಗಾದ್ರೆ ಆ ದೋಷ ಯಾವುದು? ಗ್ರಹಗಳ ಸಮ್ಮಿಲನದಿಂದ ಗ್ರಹ ದೋಷಗಳನ್ನು ಹುಡುಕೋದು ಬೇರೆ ರೀತಿ. ಆದರೆ ಈ ಲತ್ತೆಗಳ ಮುಖಾಂತರ ಕೂಡ ದೋಷಗಳನ್ನ ಕಂಡು ಹಿಡ್ಕೋಬಹುದು. ಅದರ ವಿಚಾರವನ್ನ ನಾನು ನಿಮಗೆ ತಿಳಿಸ್ತೇನೆ. ಎಷ್ಟು ಪ್ರಭಾವ ಬೀರುತ್ತವೆ ಅಂತಂದ್ರೆ, ಜೀವನವೇ ಸಾಕಪ್ಪ, ಈ ರೀತಿಯ ಸಂಕಟಗಳು ನನಗೆ ಎದುರಾಗ್ತಾ ಇದ್ದಾವೆ ಅಂತ ಹೇಳಿ ಪ್ರತಿಯೊಬ್ಬರು ಅಂದುಕೋತಾರೆ. ಅಂತಹ ಕಷ್ಟ ಕೋಟಲೆಗಳನ್ನ ಅನುಭವಿಸಬೇಕಾಗುತ್ತೆ. ಅದೇ 12ನೇ ಮನೆಯಲ್ಲಿ ಏನಾದರೂ ಈ ರೀತಿಯ ದೋಷ ಕಂಡು ಬಂದರೆ ಆತ ಬಂಧನದಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ. ವಿದೇಶಕ್ಕೆ ಓಡಿ ಹೋಗೋದಾಗ್ಲಿ, ಜೈಲು ವಾಸ ಅನುಭವಿಸೋದಾಗ್ಲಿ, ಅದು ಆಗೇ ಆಗುತ್ತೆ. ಈ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳದೆ ಇದ್ರೆ ಅವರು ಅನುಭವಿಸುವಂತ ಕಷ್ಟವನ್ನ ಇನ್ನೊಬ್ಬರಿಗೆ ಹೇಳ್ಕೊಳಕ್ಕಾಗಲ್ಲ. ದಶಾಭುಕ್ತಿಗಳು ತುಂಬಾ ಚೆನ್ನಾಗೇ ಇರ್ತವೆ. ಅತ್ಯಂತ ಶುದ್ಧವಾದಂತಹ ದಶಾಭುಕ್ತಿಗಳು ಇರುತ್ತೆ. ದಶ 11ನೇ ಮನೆಯಲ್ಲಿ ಇರುತ್ತೆ. ಹಾಗೆ ಭುಕ್ತಿ ಕೂಡ ಒಂದು ಒಳ್ಳೆ ಮನೆಯಲ್ಲಿ ಇರುತ್ತೆ. ಎಲ್ಲ ಜ್ಯೋತಿಷರು ಅತ್ಯಂತ ಒಳ್ಳೆಯ ಸಮಯ ನಿಮಗೀಗ, ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರಿಗೆ ನಷ್ಟವನ್ನು ಅನುಭವಿಸಕ್ಕೆ ಶುರು ಮಾಡ್ಬಿಡ್ತಾರೆ. ದಶ ಚೆನ್ನಾಗಿದೆ, ಆದರೆ ನಾವು ಯಾಕೆ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ? ಯಾಕೆ ಈ ತೊಂದರೆಗಳು ಆಗ್ತಾ ಇದ್ದಾವೆ? ಯಾಕೆ ಈ ಜಗಳಗಳು ಬರ್ತಾ ಇದ್ದಾವೆ? ಅರ್ಥನೇ ಆಗೋದಿಲ್ಲ. ಆದರೆ ಅವಾಗ ನಾವು ಈ ಲತ್ತೆಯನ್ನ ಹುಡುಕಿ ನೋಡಿದಾಗ ಅದಕ್ಕೆ ಕಾರಣ ಗೊತ್ತಾಗುತ್ತೆ. ಅದನ್ನ ನಾನು ನಿಮಗೆ ಒಂದು ಚಿತ್ರದ ಮುಖಾಂತರ ತೋರಿಸ್ತೀನಿ. ಮೊದಲು ಲತ್ತೆಗಳು ಏನು ಅಂತ ಹೇಳಿ ತಿಳ್ಕೊಳ್ಳಿ. ಲತ್ತೆಗಳಲ್ಲಿ 2 ವಿಧ. ಒಂದು ಪುರೋಲತ್ತೆ, ಎರಡನೇದು ಪೃಷ್ಠಲತ್ತೆ. ಈ 2 ಲತ್ತೆಗಳು ಜಾತಕದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಪುರೋಲತ್ತೆಗಳಲ್ಲಿ ಏನಪ್ಪಾ ಅಂತಂದ್ರೆ, ರವಿಯಿಂದ, ಕುಜನಿಂದ, ಗುರುವಿನಿಂದ ಮತ್ತು ಶನಿವಿನಿಂದ ನೋಡ್ಬೇಕಾಗುತ್ತೆ ಪುರೋಲತೆಗಳನ್ನ. ರವಿಯಿಂದ 12ನೇ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇರಲಿ ಅದು ಪುರೋಲತೆ ಆಗುತ್ತೆ. ಕುಜನಿಂದ 3ನೇ ನಕ್ಷತ್ರದಲ್ಲಿ ಪುರೋಲತೆ ಆಗುತ್ತೆ. ಗುರುವಿನಿಂದ 6ನೇ ನಕ್ಷತ್ರದಲ್ಲಿ ಪುರೋಲತೆ ಆಗುತ್ತೆ. ಶನಿಯಿಂದ 8ನೇ ನಕ್ಷತ್ರದಲ್ಲಿ ಪುರೋಲತೆ ಆಗುತ್ತೆ. ಪೃಷ್ಠಲತೆ ಹೇಗಾಗುತ್ತೆ ಅಂತಂದ್ರೆ, ಆ ಗ್ರಹ ಕೂತಿರುವಂತಹ ನಕ್ಷತ್ರದಿಂದ ಹಿಮ್ಮುಖವಾಗಿ ಎಣಿಸಬೇಕಾಗುತ್ತೆ. ಹಿಮ್ಮುಖವಾಗಿ ಎಣಿಸಿದಾಗ ಬರುವಂತಹ ಚಂದ್ರನಿಂದ 22ನೇ ನಕ್ಷತ್ರ ಪೃಷ್ಠಲತೆ, ಶುಕ್ರನಿಂದ 5ನೇ ನಕ್ಷತ್ರ ಪುರೋಲತೆ, ಬುಧನಿಂದ 7ನೇ ನಕ್ಷತ್ರ ಪುರೋಲತೆ ಮತ್ತು ರಾಹುವಿನಿಂದ 9ನೇ ನಕ್ಷತ್ರ ಪುರೋಲತೆ ಆಗುತ್ತೆ. ಆ ನಕ್ಷತ್ರಗಳಲ್ಲಿ ಯಾವುದಾದ್ರೂ ಗ್ರಹ ಕೂತಿದ್ರೆ ಆ ಗ್ರಹದ ಸಂಬಂಧಿತ ದೋಷಗಳು ಅಥವಾ ಆ ಸ್ಥಾನ ಯಾವ ಲಗ್ನದಿಂದ ಯಾವ ಭಾವದಲ್ಲಿದೆಯೋ ಆ ಭಾವದ ಅತಿರೇಕಗಳು ಜರುಗ್ತಾನೆ ಇರ್ತವೆ.
ಅದನ್ನು ನಿವಾರಣೆ ಮಾಡಿಕೊಳ್ಳದೆ ಇದ್ದರೆ ಅವರ ಸಂಕಟಗಳು ಪದೇ 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 ಜರುಗ್ತಾನೆ ಇರ್ತವೆ. ನೀವು ಯಾವುದೇ ಪೂಜೆ, ಹೋಮ, ಹವನ, ಪುರಸ್ಕಾರ, ತೀರ್ಥಯಾತ್ರೆ, ಏನೇ ಪ್ರವಾಸ ಮಾಡಿ, ಯಾವುದನ್ನೇ ಮಾಡಿ, ಅವು ನಿರ್ಮೂಲನೆ ಆಗೋದೇ ಇಲ್ಲ. ನೀವು ಎಷ್ಟೇ ಪೂಜೆಯನ್ನು ಮಾಡಿ, ಎಂಥ ಹೋಮವನ್ನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ಅದು ನಿವಾರಣೆ ಆಗೋದಿಲ್ಲ. ನಿವಾರಣೆ ಆಗಬೇಕಾದ್ರೆ ಏನು ಮಾಡಬೇಕು? ಆ ನಕ್ಷತ್ರಕ್ಕೂ ಮತ್ತು ಆ ಗ್ರಹಗಳಿಗೂ ಸಂಬಂಧಿತ ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರವೇ ಅದು ನಿರ್ಮೂಲನೆ ಆಗುತ್ತೆ. ನಾನೀಗ ಒಂದು ಚಿತ್ರದ ಮುಖಾಂತರ, ಅಂದರೆ ಜಾತಕದ ಮೂಲಕ ಆ ಲತ್ಯೆಗಳು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಈಗ ಒಂದು ಕುಂಡಲಿಯನ್ನ ಬರೆದುಕೊಳ್ಳೋಣ. ಈ ಕುಂಡಲಿಯಲ್ಲಿ ಹೀಗೊಂದು ಕುಂಡಲಿ, ಇದು ಉದಾಹರಣೆಯ ಜಾತಕ. ಇದು ಯಾರ ಜಾತಕವೂ ಅಲ್ಲ, ಉದಾಹರಣೆಗಾಗಿ ನಿಮಗೋಸ್ಕರ ನಾನು ತೋರಿಸ್ತಾ ಇರುವಂತಹ ಜಾತಕ. ಸಿಂಹ ಲಗ್ನ ಎಂದು ಇಟ್ಕೊಳ್ಳೋಣ. ಸಿಂಹ ಲಗ್ನ, 3ನೇ ಮನೆಯಲ್ಲಿ ಗುರು ಸ್ವಾತಿ ನಕ್ಷತ್ರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಸ್ವಾತಿ ನಕ್ಷತ್ರ, ಗುರು ಸ್ವಾತಿ ನಕ್ಷತ್ರದಲ್ಲಿದ್ದಾನೆ. ಇನ್ನು ಶುಕ್ರ 5ನೇ ಮನೆಯಲ್ಲಿ, ಶುಕ್ರ ಬಹುಶಃ ಪೂರ್ವಾಷಾಢ ನಕ್ಷತ್ರ ಅಂತ ಇಟ್ಕೊಳ್ಳಿ. ಚಂದ್ರ 8ನೇ ಮನೆಯಲ್ಲಿದ್ದಾನೆ, ಉತ್ತರ ಭಾದ್ರ ನಕ್ಷತ್ರ. ಹಾಗೆ ರಾಹು 11ನೇ ಮನೆಯಲ್ಲಿದ್ದಾನೆ, ಮೃಗಶಿರ ನಕ್ಷತ್ರ ಅಂದ್ಕೊಳ್ಳಿ. ಈಗ ಈ ಲತೆಗಳು ಹೇಗೆ ಉದ್ಭವಿಸ್ತವೆ ಅಂತ ನೋಡಿ. ಲಗ್ನದಿಂದ, ಇಲ್ಲಿ ಲಗ್ನವನ್ನು ಗಮನಿಸುವ ಅವಶ್ಯಕತೆ ಇಲ್ಲ, ಕೇವಲ ನಕ್ಷತ್ರಗಳನ್ನ ಮೊದಲು ಗ್ರಹಗಳನ್ನು ನೋಡಿ, ಆ ಗ್ರಹ ಕುಳಿತಿರುವ ನಕ್ಷತ್ರವನ್ನು ನೋಡ್ಕೊಳ್ಳಿ. ಆ ನಕ್ಷತ್ರದಿಂದ ಆ ಗುರುವಿಗೆ ಸಂಬಂಧಪಟ್ಟಂತಹ ನಾನು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಗಮನಿಸಿ, ಅಷ್ಟು ನಕ್ಷತ್ರಗಳನ್ನು ಆ ಗ್ರಹ ಕುಳಿತಿರುವಂತಹ ನಕ್ಷತ್ರದಿಂದ ಎಣಿಸಿ. ಈಗ ಗುರು ಸ್ವಾತಿ ನಕ್ಷತ್ರದಲ್ಲಿ 3ನೇ ಮನೆಯಲ್ಲಿದ್ದಾನೆ. ಲಗ್ನದಿಂದ 3ನೇ ಮನೆಯಲ್ಲಿರುವಂತಹ ಗ್ರಹ ಶುಭ ಫಲವನ್ನೇನೋ ಕೊಡುತ್ತೆ. ಈ ಲಗ್ನಕ್ಕೆ ಗುರು 5 ಮತ್ತು 8ರ ಅಧಿಪತಿ. 8ರ ಅಧಿಪತಿಯಾಗಿ ಕೆಟ್ಟದನ್ನು ಮಾಡಿದ್ರು, 5ನೇ ಅಧಿಪತಿಯಾಗಿ ಸ್ವಲ್ಪ ಪ್ರಮಾಣದ ಶುಭ ಫಲವನ್ನೇನೋ ಆತ ಕೊಡ್ತಾನೆ ಗುರು. ಹಾಗಂತೇಳಿ ಸಂಪೂರ್ಣ ಕೆಟ್ಟವನಂತೂ ಅಲ್ಲ. ಈಗ ಗುರುವಿನ ವಿಚಾರ ಆಯಿತು. ಶುಕ್ರನನ್ನು ಎತ್ಕೊಳ್ಳಿ. ಶುಕ್ರ 5ನೇ ಮನೆಯಲ್ಲಿದ್ದಾನೆ. ಅವನು ಕುಳಿತಿರುವಂತಹ ನಕ್ಷತ್ರ ಪೂರ್ವಾಷಾಢ. ಹಾಗಾದ್ರೆ ಶುಕ್ರನಿಗೂ ಗುರುವಿಗೂ ಏನಾದರೂ ಸಂಬಂಧ ಕಲ್ಪಿತವಾಗಿದೆಯಾ? ಸಂಬಂಧ ಬಂದಿದೆಯಾ ನೋಡೋಣ. ಗುರುವಿನಿಂದ ನಮಗೆ ಏನು ಬೇಕು? ಗುರುವಿನಿಂದ 6ನೇ ನಕ್ಷತ್ರ ಪುರೋಲತೆ ಆಗುತ್ತೆ. ಗುರುವಿನಿಂದ 6ನೇ ನಕ್ಷತ್ರ ಪುರೋಲತೆ ಅಂತಂದ್ರೆ ಎಣಿಸಿ. ಗುರು ಕುಳಿತಿರುವಂಥದ್ದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಇಲ್ಲಿ ಬರುತ್ತೆ. ರಾಹುವಿನ ನಕ್ಷತ್ರದಲ್ಲಿ ಗುರು ಕುಳಿತಿದ್ದಾನೆ. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಿಂದ 6ನೇ ನಕ್ಷತ್ರವನ್ನ ನೀವು ಎಣಿಸಿ. 1, 2, 3, 4, 5, 6. 6 ಅಂದ್ರೆ ಪೂರ್ವಾಷಾಢ. ಇಲ್ಲಿ ಪುರೋಲತೆ ಪೂರ್ವಾಷಾಢ ನಕ್ಷತ್ರ ಆಯಿತು. ಪೂರ್ವಾಷಾಢ ನಕ್ಷತ್ರ ಪುರೋಲತೆ ಆಯಿತು. ಇದು ಅತ್ಯಂತ ಕೆಟ್ಟ ಫಲಗಳನ್ನ ಅದು ನೀಡುತ್ತೆ.
ದಶೆ ರಾಹುವಿನ ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ರಾಹು 11ನೇ ಮನೆಯಲ್ಲಿದ್ದಾನೆ. ಶುಭ ಫಲವನ್ನ ಕೊಡ್ತಾನೆ ಯಾವಾಗ್ಲೂ. ಹಾಗಾದ್ರೆ ಈಗ ಈ ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರ, ಇದು ಹೇಗೆ ಫಲವನ್ನು ಕೊಡುತ್ತೆ? ದಶ, ಭುಕ್ತಿ, ಅಂತರ ಇವು ಮೂರನ್ನೇ ನೋಡ್ಕೊಂಡ್ಬಿಟ್ಟು ಜಾತಕವನ್ನ, ಅದರ ಆಗು ಹೋಗುಗಳನ್ನ ತಿಳಿಸ್ತಾ ಹೋಗ್ತಾರೆ. ಆದರೆ ಅದೇ ದಶೆಯಲ್ಲಿ ಸೂಕ್ಷ್ಮ ದಶೆ, ಪ್ರಾಣ ದಶೆ ಕೂಡ ನಡೀತಾ ಇರ್ತದೆ. ಅಲ್ಲಿ ಎಲ್ಲಾದ್ರೂ ಶುಕ್ರ ಗುರು ಬಂದಿದ್ದೇ ಆದಲ್ಲಿ ಆಗ ಈ ಪೂರ್ವಾಷಾಢ ನಕ್ಷತ್ರ ಅವರಿಗೆ ಪ್ರಭಾವವನ್ನ ಬೀರುತ್ತೆ. ಅದು ಅತ್ಯಂತ ಚಿಕ್ಕ ಪ್ರಮಾಣದ ಸಮಯ ಆಗಿರುತ್ತೆ. ದಶ ತುಂಬಾ ವರ್ಷಗಳಿರುತ್ತೆ, ಭುಕ್ತಿ ಕೆಲವು ವರ್ಷ ಇರುತ್ತೆ, ಅಂತರ್ಭುಕ್ತಿ ಕೆಲವು ತಿಂಗಳುಗಳಿರುತ್ತೆ. ಆ ಸೂಕ್ಷ್ಮ ದಶ ಮತ್ತು ಪ್ರಾಣ ಭುಕ್ತಿಗಳು ಕೆಲವೇ ದಿನಗಳು, ಕೆಲವೇ ಸಮಯ ಇರೋದ್ರಿಂದ ಅದಷ್ಟೇ ಸಮಯದಲ್ಲಿ ಅವರ ಹಣ ಕಳೆದುಕೊಳ್ಬಹುದು, ಆ ತಕ್ಷಣಕ್ಕೆ ಜಗಳಗಳಾಗ್ಬೋದು, ಅಥವಾ ಆ ತಕ್ಷಣಕ್ಕೆ ಬಂಧನ ಕೂಡ ಆಗ್ಬಹುದು. ಹಾಗಾಗಿ ಇಲ್ಲಿ ಯಾವ ರೀತಿಯ ಸಂಬಂಧ ಬಂತು? ಲಗ್ನದಿಂದ 5ನೇ ಮನೆ ಆದಂತ ಶುಕ್ರನಿಂದ ಹೆಂಡತಿಯೊಂದಿಗೆ ಮನಸ್ತಾಪ ಆಗ್ಬೋದು, ಅಥವಾ ಮಕ್ಕಳೊಂದಿಗೆ 5ನೇ ಮನೆ ಆಗಿದ್ರಿಂದ ಮಕ್ಕಳಲ್ಲಿ ವ್ಯತ್ಯಾಸಗಳಿರ್ಬೋದು, ಅಥವಾ ವಿದ್ಯಾರ್ಜನೆ, ಬುದ್ಧಿವಂತಿಕೆ, ಜ್ಞಾನ ಇವುಗಳಲ್ಲಿ ತೊಂದರೆ ಆಗ್ಬೋದು, ಅಥವಾ ಶೇರ್ಸ್, ಚಟ್ಟ, ಲಾಟ್ರಿ, ಜೂಜು ಇವುಗಳಲ್ಲಿ ಆ ವ್ಯಕ್ತಿ ಮುಳುಗಿದ್ದಾಗ ಅಲ್ಲಿ ನಷ್ಟವನ್ನ ಅನುಭವಿಸ್ಬೋದು. ಈ ರೀತಿಯ ತೊಂದರೆಗಳು ಈ ನಕ್ಷತ್ರದಿಂದ ಉಂಟಾಗುತ್ತೆ. ಇದು ಪುರೋಲತೆಗೆ ಒಂದು ಉದಾಹರಣೆ. ಆದ್ರೆ ಈಗ ನಾವು ಪೃಷ್ಠಲತೆಗೆ ಉದಾಹರಣೆ ನೋಡೋಣ. ಪೃಷ್ಠಲತೆಗೆ ಉದಾಹರಣೆ ಚಂದ್ರನನ್ನ ತೆಗೆದುಕೊಳ್ಳೋಣ. ಲಗ್ನದಿಂದ ಚಂದ್ರ 8ನೇ ಮನೆಯಲ್ಲಿದ್ದಾನೆ, ತುಂಬಾ ಕೆಟ್ಟ ಮನೆ. ದಶೆ ನಡೀತಾ ಇರೋದು ರಾಹು ದಶೆ ಉತ್ತಮವಾಗೇ ಇದೆ. ಚಂದ್ರ 8ನೇ ಮನೆಯಲ್ಲಿ ಕೂತಿದ್ದಾನೆ, ಅದು ಏನು ಹೆಚ್ಚಿನ ಸಮಯ ಇರೋದಿಲ್ಲ, ಭುಕ್ತಿ ಆಗ್ಲಿ, ಅಂತರ್ಭುಕ್ತಿಗಳಾಗ್ಲಿ, ಮತ್ತೊಂದಾಗ್ಲಿ. ಆದರೆ ಆ ಚಂದ್ರನಿಂದ ಯಾವ ಗ್ರಹಕ್ಕೆ ಲತ್ತೆ ಉಂಟಾಗಿದೆ ಅದನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಚಂದ್ರ ಕೂತಿರುವಂಥದ್ದು ಉತ್ತರ ಭಾದ್ರ ನಕ್ಷತ್ರ. ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ರೆ ಆ ಉತ್ತರ ಭಾದ್ರ ನಕ್ಷತ್ರದಿಂದ ನೀವು 22ನೇ ನಕ್ಷತ್ರವನ್ನ ಎಣಿಸ್ಬೇಕಾಗತ್ತೆ. ಉತ್ತರ ಭಾದ್ರ ಅದು ಶನಿಯ ನಕ್ಷತ್ರ, ಅಲ್ಲಿಂದ ನೀವು ಎಣಿಸ್ಬೇಕಾಗುತ್ತೆ 22ನೇ ನಕ್ಷತ್ರ ಯಾವುದು ಅಂತ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22 ಮೃಗಶಿರ ನಕ್ಷತ್ರ ಬಂತು. ಮೃಗಶಿರ ನಕ್ಷತ್ರ ಬಂತು. ಚಂದ್ರನಿಂದ 22ನೇ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರ, ಅದು ಚಂದ್ರ ಲತ್ತೆಗೆ ಸಂಬಂಧಿಸಿದ್ದು. ಅದೇ ನಕ್ಷತ್ರದಲ್ಲಿ ರಾಹು ಕುಳಿತಿದ್ದಾನೆ, ಅಲ್ಲಿ ಲತ್ತೆಯ ಪ್ರಭಾವ ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಯಿತು. ಈಗ ನೋಡಿ ಅದರ ದಶೆ ಒಳ್ಳೆಯದೋ ಕೆಟ್ಟದೋ? 11ನೇ ಮನೆಯಲ್ಲಿರುವಂತಹ ಎಲ್ಲಾ ಗ್ರಹಗಳು ಒಳ್ಳೆಯದನ್ನೇ ಮಾಡುತ್ತವೆ ನಿಜ, ಆದರೆ ಲತ್ತೆಯ ಪ್ರಭಾವದಿಂದ ಆ ಗ್ರಹದ ದಶೆ ಅವರಿಗೆ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಸಂಬಂಧ ಬಂದದ್ದು 8 ಮತ್ತು 11ನೇ ಮನೆಗೆ. 8ನೇ ಮನೆಯಲ್ಲಿ ಚಂದ್ರ, 11ರಲ್ಲಿ ರಾಹು. ಚಂದ್ರ ಮತ್ತು ರಾಹುವಿನ ಅಡೆತಡೆಗೆ, ತೊಂದರೆಗೆ ಆ ವ್ಯಕ್ತಿ ಸಿಲುಕಿ ಹಾಕಿಕೊಳ್ಳುತ್ತಾನೆ. 11 ಲಾಭವನ್ನ ಕಡಿಮೆ ಮಾಡುತ್ತೆ ಅಥವಾ ನಷ್ಟವನ್ನ ಉಂಟು ಮಾಡುತ್ತೆ. ಆವಾಗ 8ನೇ ಮನೆ ಬಂಧನ, ಅಪಘಾತ, ಅಪಜಯ ಮುಂತಾದ ಕೆಟ್ಟ
ದುಷ್ಟ ಫಲಗಳನ್ನು ಅದು ನೀಡುತ್ತೆ. ಈಗ ಈ ಉತ್ತರ ಭಾದ್ರ ಮತ್ತು ಮೃಗಶಿರ ನಕ್ಷತ್ರಕ್ಕೆ ಪರಿಹಾರವನ್ನು ಮಾಡಿಕೊಳ್ಳದೇ ಇದ್ದಲ್ಲಿ ಈ 11ನೇ ಮನೆಯ ಗ್ರಹ ದಶೆಯೂ ಕೂಡ ಕೆಟ್ಟದಾಗಿ ಆ ಲಗ್ನದವರಿಗೆ ಪ್ರಭಾವವನ್ನು ಬೀರ್ತದೆ. ಈ ರೀತಿಯಲ್ಲಿ ಪುರೋಲತೆ ಮತ್ತು ಪೃಷ್ಠಲತೆಗಳನ್ನು ನೀವು ನೋಡಿದಾಗ ನಿಮಗೆ ಈ ಜಾತಕದ ಸಂಪೂರ್ಣ ಅರಿವಳಿಕೆಯನ್ನು ಮಾಡ್ಕೋಬಹುದು. ಈ ರೀತಿಯಲ್ಲಿ ಜಾತಕವನ್ನು ನೀವು ನೋಡಬೇಕು ಅಂತ ಹೇಳಿ ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುರೋಲತೆ ಅಂದರೆ ರವಿ ಕುಳಿತಿರುವಂತಹ ನಕ್ಷತ್ರದಿಂದ, ರವಿಯಿಂದ ಅಲ್ಲ, ರವಿ ಯಾವ ನಕ್ಷತ್ರದಲ್ಲಿದ್ದನೋ ಆ ನಕ್ಷತ್ರದಿಂದ ಮುಂದಿನ 12ನೇ ನಕ್ಷತ್ರ. ಪೃಷ್ಠಲತೆ ಅಂದರೆ ಚಂದ್ರ ಕುಳಿತಿರುವಂತಹ ನಕ್ಷತ್ರದಿಂದ ಹಿಂದಿನ 22ನೇ ನಕ್ಷತ್ರ. ರಿವರ್ಸ್, ಇಲ್ಲಿ ಮುಂದಕ್ಕೆ ಹೋಗಬೇಕು ಮತ್ತು ಇಲ್ಲಿ ಹಿಂದಕ್ಕೆ ಬರಬೇಕು. ಈ ರೀತಿಯಲ್ಲಿ ನೀವು ಲೆಕ್ಕ ಮಾಡಿದಾಗ ಲತ್ತೆಗಳು ನಿಮಗೆ ಸಿಗುತ್ತೆ. ಹಾಗೆಯೇ ಮುಹೂರ್ತಕ್ಕೂ ಕೂಡ ಇದನ್ನು ಉಪಯೋಗಿಸುವುದು ಅತ್ಯಂತ ಸಮಂಜಸ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.